ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಈಕೆ ಪಾವನಿ ಅಂತ ಇತ್ತೀಚೆಗೆ ಒತ್ತಡ ತಡೆದುಕೊಳ್ಳಲು ಆಗುತ್ತಿಲ್ಲವೆಂದು ನೇರವಾಗಿ ಮಾಹಿತಿ ಕೊಟ್ಟಿದ್ದಾರೆ. ವಯ 38 ನಡೀತಾ ಇದೆ. ಪ್ರಸ್ತುತ ಈಕೆಯ ಗಂಡ ದೆಹಲಿಯಲ್ಲಿರೋದು ಆ್ಯಂಡ್ ತೂತಲ್ಲಿ ತುಂಬ ಒತ್ತಡ ಶುರುವಾಗಿದೆ, ಕಂಟ್ರೋಲ್ ಆಗುತ್ತಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಈಕೆ ಹತ್ತಿರ ಮಹೀಂದ್ರ CJ 540 ಒಂದು ಹಳೆ ಜೀಪ್ ಕೂಡ ಆಗಿರುತ್ತೆ. ಈ ಒಂದು ಜೀಪ್ನ ಫೋಟೋ ಕೂಡ ಶೇರ್ ಮಾಡಿದ್ದಾರೆ. ಸೊ ಮುಂದೆ ನೋಡಿಕೊಂಡು ಬರೋಣ. ಆ್ಯಂಡ್ ಮಾಡಿಸಿಕೊಂಡು 15 ದಿನಗಳ ಆದ ನಂತರ ತೂತಲ್ಲಿ ಮತ್ತೆ ರಸ ತುಂಬಿಕೊಳ್ಳುತ್ತದೆ. ಇವಳಿಗೆ 15 ದಿವಸಕ್ಕೆ ಒಂದು ಸಲ ದಪ್ಪ ಮೂಲಂಗಿ ಬೇಕೇ ಬೇಕು. ಆದರೆ ಯಜಮಾನರು ಜೊತೆಗೆ ಇಲ್ಲ, ಪ್ರಸ್ತುತ ದೆಹಲಿಯಲ್ಲಿದ್ದಾರೆ. ಅದಕ್ಕೆ ಪ್ರತಿ 15 ದಿವಸಕ್ಕೆ ಒಂದು ಸಲ ಮಾಡಿಸಿಕೊಳ್ಳುವ ಒಂದು ಆಸೆ ಈಡೇರಿಸಿಕೊಳ್ಳಲು ಆಗುತ್ತಿಲ್ಲವೆಂದು ತುಂಬಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಮಯ ನೋಡಿ ಒಬ್ಬರನ್ನು ಮನೆಗೆ ಕರೆಸಿಕೊಳ್ಳಲು ತುಂಬಾ ಪ್ರಯತ್ನ ಪಡುತ್ತಿದ್ದಾಳೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸರ್ಚ್ ಮಾಡ್ತಾ ಇದ್ದಾಳೆ. ಬಟ್ ಈಕೆಗೆ ಎಲ್ಲೂ ಯಾರೂ ಸಿಗುತ್ತಿಲ್ಲ. ಫೈನಲಿ ನಮ್ಮನ್ನು ಸಂಪರ್ಕಿಸಿ ಪ್ರೊಫೈಲ್ ಹಾಗೂ ತನ್ನ ಬಯಕೆ ನಮ್ಮ ಜೊತೆಗೆ ಓಪನ್ ಆಗಿ ಶೇರ್ ಮಾಡಿಕೊಂಡಿದ್ದಾರೆ. ಒಂದು ಸಲ ಮಾಡಿಸಿಕೊಂಡರೆ 15 ದಿವಸಗಳವರೆಗೆ ಚಿಂತೆ ಇಲ್ಲದೆ ಇರಬಹುದು. ಆದರೆ 15 ದಿವಸ ಕಂಪ್ಲೀಟ್ ಆದ ನಂತರ ತುಂಬ ಚೋಳು ಶುರುವಾಗುತ್ತೆ, ಸ್ವಲ್ಪನೂ ಕಂಟ್ರೋಲ್ ಆಗೋದಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಜೀಬಲ್ಲಿ 2.1 ಲೀಟರ್ಸ್ ಪೈಜೋಟ್ XDP ಆಫ್ 4.90 ಡೀಸೆಲ್ ಇಂಜಿನ್ ಇರುತ್ತೆ. ಅರೌಂಡ್ 62 HP ವರೆಗೆ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಈ ಒಂದು ಜೀಪ್ 4x2 ವೆರ್ಜನ್ ಆಗಿರುತ್ತೆ. ನೀವು ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ಇದರಲ್ಲಿ ಒಟ್ಟು 4 ಮ್ಯಾನ್ಯುವಲ್ ಸ್ಪೀಡ್ ಗೇರ್ಗಳಿರುತ್ತೆ. ಆ್ಯಂಡ್ 5 ಜನ ಸ್ನೇಹಿತರೆ ಜೀಪಲ್ಲಿ ಕುಳಿತುಕೊಳ್ಬೋದು. ಬಾಡಿ ಟೈಪ್ ಬಂದುಬಿಟ್ಟು ಕ್ಲಾಸಿಕ್ ಓಪನ್ ಟಾಪ್ ಜೀಪ್ ಡಿಸೈನ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಮೇಲ್ಗಡೆ ಇರ್ತಕ್ಕಂಥ ಟಾಪ್ ರಿಮೂವ್ ಮಾಡ್ಬೋದು. ಆ್ಯಂಡ್ ಈ ಒಂದು ಜೀಪ್ಗೆ ಯಾವುದೇ ಮೇಂಟೆನೆನ್ಸ್ ಮಾಡೋ ಹಾಗಿಲ್ಲ ಸ್ನೇಹಿತರೆ, ತುಂಬ ಲೋ ಮೇಂಟೆನೆನ್ಸ್ ಇರುತ್ತೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈಕೆಯ ಮುಖ್ಯ ಸಮಸ್ಯೆ ಬಂದುಬಿಟ್ಟು ಯಜಮಾನರು ದೆಹಲಿಯಲ್ಲಿದ್ದಾರೆ. ಈಕೆಗೆ ಸ್ನೇಹಿತರೆ ಪ್ರತಿ 15 ದಿವಸಕ್ಕೆ ಒಂದು ಸಲ ತುಂಬಾ ಬಯಕೆ ಆಗುತ್ತೆ. ಬಯಕೆ ಆದಾಗ ಜೊತೆಗೆ ಯಜಮಾನರು ಇರೋದಿಲ್ಲ. ಸೊ ಹಾಗಾಗಿ ಹೇಗಾದರೂ ಮಾಡಿ ಪ್ರತಿ 15 ದಿವಸಕ್ಕೆ ಒಂದು ಸಲ ಬಯಕೆ ಈಡೇರಿಸಿಕೊಳ್ಳುವ ಉದ್ದೇಶದಿಂದ ಒಬ್ಬರನ್ನು ಇಟ್ಟುಕೊಳ್ಳಲು ನಿರ್ಧರಿಸಿದ್ದಾರೆ. ಸೊ ಭೇಟಿಯಾಗಲು ಈಕೆ ಹತ್ತಿರ ಇರ್ತಕ್ಕಂಥ ಮಹೀಂದ್ರ CJ 540 ಒಂದು ಹಳೆ ಜೀಬಲ್ಲಿ ಬಂದು ಭೇಟಿ ಕೂಡ ಆಗ್ತೀನಿ ಎಂದು ಭರವಸೆ ಕೊಟ್ಟಿದ್ದಾರೆ. ಒಳ್ಳೆಯ ಅವಕಾಶವಿದೆ, ತಪ್ಪದೆ ನಿಮ್ಮ ಒಂದು ಅನಿಸಿಕೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ಎಲ್ಲ ಕಾಮೆಂಟ್ಸ್ ಚೆಕ್ ಮಾಡಿ ಸಂಪರ್ಕಿಸುತ್ತಾರೆ. ಮತ್ತೆ ಒಂದು ಹೊಸ ಪ್ರೊಫೈಲ್ ಒಂದಿಗೆ ಭೇಟಿಯಾಗೋಣ.